ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಇಬ್ರಿಯ 6:14 ವಾಕ್ಯ. ನಿಜವಾಗಿ ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನು. ಹೌದು, ದೇವರು ಈ ದಿನ ನಮ್ಮ ಮೇಲೆ ಕೃಪೆಯನ್ನು ಸುರಿಸ್ತಾ ಇದ್ದಾರೆ. ನಿನ್ನನ್ನೇ ಕುರಿತು ಕರ್ತನಿ ವಾಗ್ದಾನದಿಂದ ಮಾತಾಡ್ತಾ ಇದ್ದಾರೆ. ನೀವೊಂದು ವೇಳೆ ಚಿಂತಿಸ್ತಾ ದುಃಖಿಸ್ತಾ ಇರ್ಬೋದು. ದೇವರು ಯಾವಾಗಪ್ಪ ನನ್ನ ಆಶೀರ್ವದಿಸ್ತಾರೆ, ಯಾವಾಗ ನನ್ನ ಕಾರ್ಯಗಳಲ್ಲಿ ಶುಭವಾಗುತ್ತೆ, ಯಾವಾಗ ನನ್ನ ವಿವಾಹ ಕಾರ್ಯ ನಡೆಯುತ್ತೆ, ಯಾವಾಗ ನಾನು ಮನೆ ಕಟ್ತೇನೆ, ಯಾವಾಗ ನಾನು ಏನೆಲ್ಲ ತಗೊತೇನೆ ಅಂತ ಅದು ಇದು ಅಂತ ಆಸೆ ಇಟ್ಕೊಂಡು ಚಿಂತಿಸ್ತಾ ಇದ್ದೀರಾ? ಯಾವಾಗ ನನಗೆ ಒಳ್ಳೆ ಕೆಲಸ ಸಿಗುತ್ತೆ, ಏನೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಆದರೆ ಪರಿಶುದ್ಧ ಆತ್ಮದೇವರು ಈ ವಾಗ್ದಾನದ ಮೂಲಕ ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ ಅಂತಾರೆ ಕರ್ತನು. ಆತನು ಮಾತ್ರದಿಂದಲೇ ಸಮಸ್ತ ಸೃಷ್ಟಿ ಮಾಡಿದ್ದೇವರು, ಎಲ್ಲವನ್ನ ಉಂಟು ಮಾಡಿದ್ದೇವರು. ಆತ ಒಂದು ಮಾತು ಹೇಳಿದರೆ ಸಾಕು, ಎಲ್ಲವೂ ಆಗುತ್ತೆ ಪ್ರಿಯರೇ. ನಿಜವಾಗಿಯೂ ದೇವರು ಈ ದಿನ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದಾರೆ. ಆಶೀರ್ವಾದ ಮಾಡೋದಷ್ಟೇ ಅಲ್ಲ, ನಾನು ನಿನ್ನನ್ನು ಹೆಚ್ಚಿಸ್ತೇನೆ, ಅಭಿವೃದ್ಧಿಗೆ ತರ್ತಾ ಇದ್ದಾರೆ, ಉನ್ನತ ಸ್ಥಾನಕ್ಕೆ, ಅಭಿವೃದ್ಧಿಯಿಂದ ಅಭಿವೃದ್ಧಿಗೆ. ನೀವೇನೆಲ್ಲ ಯೋಚನೆ ಮಾಡ್ತಾ ಇರ್ಬೋದು, ಕೊಂದು ಹೋಗ್ತಾ ಇದ್ದೀರಿ, ಬಡತನದಿಂದಲೂ ಸಾಲದಿಂದಲೂ ಏನೆಲ್ಲ ಸಂಕಷ್ಟಗಳ ಮಧ್ಯದಲ್ಲಿ ಸಿಲುಕಿರ್ಬೋದು. ನೀವೇನು ಯೋಚನೆ ಮಾಡ್ತಾ ಇದ್ದೀರೋ ದೇವರಿಗೆಲ್ಲ ಗೊತ್ತು. ಆತನೇ ಹೇಳ್ತಾರೆ, ನಿಜವಾಗಿಯೂ ಕರ್ತನೇ ಈ ದಿನ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದಾರೆ. ಈ ವಾಕ್ಯವನ್ನು ನಂಬಿಕೆ ಇಡು. ಈ ವಾಕ್ಯವನ್ನು ನೀವು ನಂಬಿ ಪ್ರಾರ್ಥನೆಯಲ್ಲಿ ಇಂದು ಬೇಡ್ಕೊಳ್ಳಿ. ಕರ್ತನ ಈ ದಿನ ನನ್ನೊಟ್ಟಿಗೆ ಮಾತಾಡಿದ್ದಾರೆ, ನನ್ನನ್ನೇ ಇವತ್ತು ಆಶೀರ್ವದಿಸ್ತಾ ಇದ್ದಾರೆ, ನನ್ನ ಕಾರ್ಯಗಳನ್ನೆಲ್ಲ ಆಶೀರ್ವದಿಸಿದ್ದಾರೆ. ಇಷ್ಟು ದಿನ ನಾನು ಚಿಂತೆ ಮಾಡಿದ್ದೆಲ್ಲವೂ, ಎಲ್ಲ ಕಷ್ಟಗಳು, ಎಲ್ಲ ಬಡತನ ಎಲ್ಲ ಬೇಗ ನನ್ನನ್ನು ಬಿಟ್ಟು ಹೋಗುತ್ತೆ. ನಿಜವಾಗಲೂ ಕರ್ತನು ನಿಮ್ಮನ್ನೇ ಆಶೀರ್ವದಿಸ್ತಾ ಇದ್ದಾರೆ, ನಿಮ್ಮನ್ನೇ ಹೆಚ್ಚಿಸ್ತಾ ಇದ್ದಾರೆ, ನಿಮ್ಮನ್ನೇ ವಿಸ್ತಾರ ಮಾಡ್ತಾ ಇದ್ದಾರೆ. ಸಂತೋಷ ಇದೆ ಅಲ್ಲ? ದೇವರು ನಮ್ಮ ಕೂಗನ್ನು ಕೇಳೋ ದೇವರು, ನಮ್ಮ ಪ್ರಾರ್ಥನೆಗೆ ಸದುತ್ತರಿಸೋ ಕರ್ತನು. ಇಷ್ಟು ವರ್ಷಗಳಿಂದ ನೀವು ಕೇಳ್ತಾ ಇರ್ಬೋದು, ಅಪ್ಪ ನನ್ನನ್ನು ಅಭಿವೃದ್ಧಿ ಮಾಡು, ನನ್ನ ಕೆಲಸ ಯಾಕಪ್ಪ ಹೀಗೆ ತಡ ಇದೆ ದೇವರೇ, ನಾನೆಷ್ಟು ಬಾರಿ ಪ್ರಾರ್ಥನೆ ಮಾಡಿ ಸಾಕಾಗೋಗಿದ್ದೇನೆ, ಹೀಗೆಲ್ಲ ನೀವು ಯೋಚನೆ ಮಾಡ್ತಾ ಇರ್ಬೋದು. ನಿಜವಾಗಿಯೂ ಏಸಪ್ಪ ಈ ದಿನ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದಾರೆ. ಎಂಥ ಕಷ್ಟ ಇಕ್ಕಟ್ಟು ನಿಮಗೆ ಬಂದಿರ್ಬೋದು, ಆ ವ್ಯಾಧಿ ಕರ್ತನ ಹೊತ್ತು ತೀರಿಸಿದ್ದಾರೆ. ದೇವರೇ ಹೇಳ್ತಾರೆ, ನನ್ನ ಬಾಸುಂಡೆ ನಿನ್ನನ್ನು ಗುಣ ಮಾಡುತ್ತೆ, ನನ್ನ ಬಾಸುಂಡೆಯಿಂದ ನೀನು ಸ್ವಸ್ಥವಾಗ್ತೀಯ, ನಾನು ನಿನ್ನನ್ನು ಆವರಿಸ್ತೇನೆ, ನಾನು ನನ್ನ ಗುಣಪಡಿಸುವ ಶಕ್ತಿಯನ್ನು ನಿನ್ನ ಮೇಲೆ ಕಳಿಸ್ತೇನೆ. ಆ ನನ್ನ ಪವಿತ್ರವಾದ ಶಕ್ತಿ ನಿನ್ನ ಸ್ವಸ್ಥ ಮಾಡುತ್ತೆ. ದೇವರ ಬಾಯಿಂದ ಹೊರಡುವ ಮಾತು ನಿಷ್ಫಲವಾಗಲ್ಲ, ಅದು ಬಿಡುಗಡೆ ಕೊಡುವಂಥದ್ದು, ಆಶೀರ್ವದಿಸುವಂಥದ್ದು. ನಿಜವಾಗಿ ಈ ದಿನ ಕರ್ತ ನಿಮ್ಮನ್ನೇ ಆಶೀರ್ವದಿಸ್ತಾ ಇದ್ದಾರೆ, ನಿಮ್ಮನ್ನೇ ಹೆಚ್ಚಿಸ್ತಾ ಇದ್ದಾರೆ. ಪ್ರಾರ್ಥನೆಯಲ್ಲಿ ಬೇಡ್ಕೊಳ್ಳೋಣ ಪ್ರಿಯರೇ. ಪ್ರೀತಿಯುಳ್ಳ ತಂದೆಯೇ, ಸ್ವಾಮಿ, ನನ್ನೊಂದಿಗೆ ಸೇರಿ ಈ ದಿನ ಯಾರ್ಯಾರು ಪ್ರಾರ್ಥಿಸ್ತಾ ಇದ್ದಾರೋ ಪ್ರಭು ಅಂತ ಒಂದೊಂದು ಮಕ್ಕಳಿಗಾಗಿ ನಾನು ಮೊರೆ ಇಡ್ತಾ ಇದ್ದೇನೆ. ಅಪ್ಪ ಅವರಿಗೆ ಏನೆಲ್ಲ ಸಹಾಯ ಬೇಕಾಗಿದೆಯೋ ಅಪ್ಪ ಅವರಿಗೆ ಸಹಾಯ ಮಾಡು ಈಗಲೇ. ನಿಜವಾಗಿ ನಾನು ನಿಮ್ಮನ್ನು ಆಶೀರ್ವದಿಸುವೆನಂತ ದೇವನು ಅವರನ್ನು ಆಶೀರ್ವದಿಸು, ಉದ್ಧರಿಸು ಅಪ್ಪ, ಉನ್ನತವಾಗಿಡು ದೇವ. ಅವರನ್ನು ಹೆಚ್ಚಿಸು ಸ್ವಾಮಿ, ಹೆಚ್ಚಿಸು ಕರ್ತನೆ, ವಿಸ್ತಾರವಾಗಲಿ ನನ್ನ ದೇವರೇ. ಆಶೀರ್ವಾದ ತುಂಬಿ ಹೊರಸೂಸಲಿ ಕರ್ತನೆ. ಅವರು ಬೇಡಿಕೊಂಡಿದ್ದಕ್ಕಿಂತ ಹೆಚ್ಚಾದನ್ನು ದಯಪಾಲಿಸು ಅಪ್ಪ. ಅವರ ಜೀವಮಾನ ಎಲ್ಲವೂ ಶುಭ ಕೃಪೆ ಅವರನ್ನು ಹಿಂಬಾಲಿಸಲಿ ಪ್ರಭು.
ತಂದೆ, ಈಗ ನಿನ್ನ ಆಶೀರ್ವಾದ ಅವರ ಮೇಲೆ ಹಿಡಿಯುತ್ತಾ ಇರೋದ ಸ್ತೋತ್ರ. ಕರ್ತನಿನ ಅವರನ್ನು ಆಶೀರ್ವದಿಸ್ತಾ ಇದೆಯಾ, ಸ್ತೋತ್ರಮಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಒಂದನೇ ಪರಿಶುದ್ಧಾತ್ಮನೇ, ಅವರ ಯಾವ ಸ್ಥಿತಿಗತಿಯಲ್ಲಿದ್ದರೂ ಈ ದಿನ ಮೇಲಕ್ಕೆ ಎತ್ತು ಏಸಪ್ಪ. ಅವರನ್ನು ಉನ್ನತ ಸ್ಥಾನದಲ್ಲಿ ನೀಡು ಕರ್ತನೆ. ಅವರನ್ನು ಆವರಿಸಿಕೋ ಪರಿಶುದ್ಧಾತ್ಮನೆ. ಅವರ ವ್ಯಾಧಿಯೆಲ್ಲ ನೀಗಲೇ ಯೇಸುವಿನ ನಾಮದಲ್ಲಿ. ನಿನ್ನ ಶಕ್ತಿ ಅವರ ಮೇಲೆ ಇಳಿಯಲಿ ದೇವನೇ. ಯು ಬ್ಲೆಸ್ ಮಾಸ್ಟರ್. ತಂದೆ, ಅಪರಿಮಿತವಾದ ಆಶೀರ್ವಾದ ಅವರ ಮೇಲೆ ಸುರಿದು ಬಿಡಪ್ಪ. ಬ್ಲೆಸ್ ಲಾರ್ಡ್. ಅಪ್ಪ, ಸಂತೋಷದಿಂದ ನಿನ್ನ ಮಕ್ಕಳು ಕರ್ತನೆ ಕುಣಿದಾಡಲಿ ಪ್ರಭು, ಉಲ್ಲಾಸಗೊಳ್ಳಲಿ ತಂದೆ. ಯೇಸುವಿನ ನಾಮದಲ್ಲಿ ಈಗಲೇ ಅದ್ಭುತ ಮಾಡ್ತಾ ಇದ್ದೀರಾ, ಅದಕ್ಕಾಗಿ ವಂದನೆ. ಮಹಿಮೆ ನಿನಗೆ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ. ಆಮೀನ್.